ಹೀಗೆ ಒಂದೇ ಕಾರಿನಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಸಚಿವ ಎಂಸಿ ಸುಧಾಕರ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಒಂದೇ ವೇದಿಕೆಯಲ್ಲಿ ಕುಳಿತು ಮಾತುಕತೆ ನಡೆಸುತ್ತಿರುವ ದೃಶ್ಯಗಳು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ. ರಾಜಕೀಯವಾಗಿ ಪರಸ್ಪರ ವಾಗ್ದಾಳಿ ನಡೆಸುತ್ತಿದ್ದ ಇಬ್ಬರು ನಾಯಕರು ಇದೀಗ ಒಂದೇ ವೇದಿಕೆಯಲ್ಲಿ ಸ್ನೇಹಪೂರ್ವಕವಾಗಿ ಕಾಣಿಸಿಕೊಂಡಿದ್ದು ಎಲ್ಲರ ಗಮನ ಸೆಳೆದಿದೆ. ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಿರ್ಮಲಾ ನಂದನಾಥ ಸ್ವಾಮೀಜಿ ಆಶೀರ್ವಾದ ಪಡೆದು ಇಬ್ಬರು ನಾಯಕರು ಕೆಲಕಾಲ ಆತ್ಮೀಯವಾಗಿ ಮಾತುಕತೆ ನಡೆಸಿದರು. ಇದರಿಂದ ರಾಜಕೀಯ ಜಿದ್ದಾಜಿದ್ದಿಯನ್ನು ಮರೆತು ಇಬ್ಬರು ನಾಯಕರು ಒಂದಾಗಿದ್ದಾರಾ ಎಂಬ ಚರ್ಚೆ ಜಿಲ್ಲೆ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಪ್ರಭಾವಿ ನಾಯಕರಾಗಿರುವ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿರುವುದು ಕಾರ್ಯಕರ್ತರಲ್ಲೂ ಸಹ ಕುತೂಹಲ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ರಾಜಕೀಯ ಸಮೀಕರಣಗಳಲ್ಲಿ ಬದಲಾವಣೆ ಆಗುತ್ತದೆಯಾ ಎಂಬ ಪ್ರಶ್ನೆಯೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತದೆ. ಮಾಸ್ ಅನ್ನ ನೀವು ಗುಣಿಸಿದ್ದೆ ಸ್ಕ್ವೇರ್ ಮಾಡಿ ಆಗ ಜಡವಾಗಿರ್ತಕ್ಕಂಥ ವಸ್ತು ಏನಾಗುತ್ತೆ, ಚೇತನ ಆಗಿ ಹೋಗುತ್ತೆ. ಇವತ್ತು ಕೂಡ ಇಲ್ಲಿ ಎರಡು ಸಿಗಳು ಕೊಡ್ತಿದ್ದಾರೆ. ಯಾವುದು? ಒಂದು ಸುಧಾಕರ್ ಈ ಕಡೆಗೆ, ಇನ್ನೊಂದು ಸುಧಾಕರ್ ಈ ಕಡೆಗೆ. ಈ ಎರಡು ಸ್ಕ್ವೇರ್ ಆಗೋದ್ರಿಂದ ನಮ್ಮಲ್ಲಿ ಅಪ್ಪಿತ್ತಿಪ್ಪಿ ಜಡಗಟ್ಟಿದಂತೆ ಏನಾದರೂ ಒಂದು ವ್ಯವಸ್ಥೆ ಇದ್ರೆ ನಮ್ಮ ಸಮುದಾಯವು ಕೂಡ ಮತ್ತಷ್ಟು ಚೇತನಯುಕ್ತವಾಗಿ ಬರೀ ನಮ್ಮ ಸಮುದಾಯಕ್ಕಷ್ಟೇ ಅಲ್ಲ, ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥ ರೀತಿಯಲ್ಲಿ ಆಗಲಿ ಎಂಬ ಮಾತು ಈ ಸಂದರ್ಭದಲ್ಲಿ ಕೇಶವ ರೆಡ್ಡಿಯವರು ನೀವು ಅಧಿಕಾರವನ್ನು ವಹಿಸಿಕೊಂಡಂಥ ಸಂದರ್ಭದಲ್ಲಿ ಇದು ಹಾಗೇನೇ ಸೀಟ್ ಬಿಲ್ಡಿಂಗು ಸ್ಕೂಲನ್ನು ಮಾಡಿ ಬಿಟ್ಟುವಂಥ ಸ್ಥಿತಿಯಲ್ಲಿ ಇತ್ತು. ಆದರೆ ನಿಮ್ಮಲ್ಲಿ 93ನೇ ವಯಸ್ಸಿನಲ್ಲಿ ಕೂಡ ಒಂದು ದಿಶಕ್ತಿ ಇದೆ. ಎಷ್ಟು? 91ನೇ ವಯಸ್ಸಿನಲ್ಲಿ ಕೂಡ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಯಾರಿಗಾದ್ರೂ ಒಂಥರ ಅನ್ಸುತ್ತೆ, ಏನಪ್ಪ 23 ವಯಸ್ಸಿಗೆ ಮಂಡಿ ಮೇಲೆ ಕಾಲು ಕೈ ಹುಡ್ಕೊಂಡು ಎದ್ದೇಳಬೇಕು ಅನ್ನೋ ಸ್ಥಿತಿನಲ್ಲಿ 91ನೇ ವಯಸ್ಸಿನಲ್ಲಿ ಅಪ್ಪನ ಗತ್ತು ಇದೆಯಲ್ಲ, ನಿಜಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡಬೇಕಾಗಿರುವಂಥದ್ದೇನೆ. ಅಂತಹ ಹೊತ್ತಿನಲ್ಲಿ ಒಳ್ಳೆ ಕಾರ್ಯದರ್ಶಿಯನ್ನು, ಒಳ್ಳೆ ಸದಸ್ಯರುಗಳನ್ನ ಜೊತೆಯಲ್ಲಿ ಡೈರೆಕ್ಟರ್ಸ್ಗಳನ್ನ ಇಟ್ಕೊಂಡು ಇಂಥ ಅದ್ಭುತವಾದ ಕೆಲಸವನ್ನ ಖಂಡಿತ ಮಾಡಿದ್ರಿ. ನಿಮ್ಮ ಈ ಶ್ರಮಕ್ಕೆ, ನಿಮ್ಮ ಸಂಕಲ್ಪಕ್ಕೆ ಸಂದಂತ ಜಯ. ಎಲ್ಲರೂ ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ನಿಮ್ಮ ವ್ಯಕ್ತಿತ್ವಕ್ಕೆ ಖಂಡಿತ ಸಮುದಾಯ ಋಣಿಯಾಗಿರುತ್ತೆ ಅನ್ನೋ ಮಾತಿನ ಸಂದರ್ಭದಲ್ಲಿ ಹೇಳಿ, ಸಮುದಾಯದ ಎಲ್ಲ ಕಾರ್ಯಗಳಿಗೂ ಕೂಡ ಸ್ಪಂದಿಸ್ತಕ್ಕಂಥ ಒಳ್ಳೆಯ ಭಕ್ತರು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿದ್ದಾರೆ. ಬೇರೆ ಕಡೆಗೆ ಹೋಲಿಕೆ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯ ಹೃದಯ ಇರ್ತಕ್ಕಂಥ ಭಕ್ತರು ಇರೋದ್ರಿಂದ ನಿಮ್ಮೆಲ್ಲರ ಆ ಒಂದು ಆಸ್ತಿಯ ಮೇರೆಗೆ ಇಂದು ಸಮುದಾಯದ ಹೆಮ್ಮೆಯ ಕೇಂದ್ರವಾಗಿರ್ತಕ್ಕಂಥ ಒಕ್ಕಲಿಗರ ಸಂಘ ಮತ್ತಷ್ಟು ಕೀರ್ತಿಯನ್ನು ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಡೆದೆ. ಇದು ಮತ್ತಷ್ಟು ಎತ್ತರಕ್ಕೆ ಹೋಗಲಿ ಅಂತ ಹೇಳ್ತಾ ಬಂದಿರತಕ್ಕಂಥ ಎಲ್ಲ ಅತಿಥಿಗಳನ್ನ, ಸಮುದಾಯದ ಎಲ್ಲ ಒಟ್ಟಾರೆ ಹಾವು ಮುಂಗುಸಿ ಅಂತಿದ್ದ ಇಬ್ಬರು ನಾಯಕರು ಈಗ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ಉದ್ಘಾಟನಾ ಸಮಾರಂಭದಲ್ಲಿ ಸಚಿವ ಹಾಗೂ ಸಂಸದ ಸುಧಾಕರ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು ಕಾರ್ಯಕರ್ತರಲ್ಲಿ ಆತಂಕ ಮೂಡಿಸಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.